Welcome. I am Vagdevi. The cards are ready to reveal your future. Let us begin this journey together. ನಮಸ್ತೆ ಎಲ್ಲರಿಗೂ. ಬನ್ನಿ, ಜೂನ್ ಮಂತಲ್ಲಿ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲಿವ್ ದ ರೆಸ್ಟ್ ಬಿಹೈಂಡ್. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಸೊ ಮೂರು ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಸೊ ಅತಿಯಾದಂಥ ಮಳೆ ಬರುವಂಥದ್ದು, ವಿಪರೀತವಾದಂಥ ಚಂಡಮಾರುತ, ಗಾಳಿ, ಜಲಪ್ರಳಯ, ತೂಗು ಸೇತುವೆ ಮುರಿದೋಗುವಂಥದ್ದು, ಸಿಗಂದೂರಿನ ಸೇತುವೆಗೆ ಒಂಚೂರು ಅಡಚಣೆಗಳು ಆಗಬಹುದು ಅನ್ನುವಂಥದ್ದು ಇದೆ. ಪರ್ವತ ಶಿಖರಗಳ ಮೇಲಿರುವಂತ ಒಂದಷ್ಟು ಸೇತುವೆಗಳಿಗೆ ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಗರ್ಭಗುಡಿಯ ದೇವರು ಕಳ್ಳತನ ಆಗತ್ತೆ, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ದೂರ ಉಳಿರಿ ಅನ್ನುವಂಥದ್ದು ಇದೆ. ಅನ್ವಾಂಟೆಡ್ ರಿಲೇಶನ್ಶಿಪ್ ಇಂದ ಕೂಡ ದೂರ ಉಳಿರಿ. ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಹೆಚ್ಚಿನ ಕಣ್ಣಿಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ಗೆ ಕೆಟ್ಟದ್ದು ಬಯಸುವಂಥವ್ರು ಅಥವಾ ನಿಮ್ಮನ್ನ ಪಡ್ಕೊಳ್ಳುವಂತ ಪ್ರಯತ್ನದಲ್ಲಿ ಇರುವಂತ ದುಷ್ಟರು ಅಥವಾ ಸಮ್ ಕೈಂಡ್ ಆಫ್ ಬ್ಲಾಕ್ ಮ್ಯಾಜಿಕ್ ಮಾಡೋರು ನಿಮ್ಮ ಮೇಲೆ ತುಂಬಾ ಕಂಟ್ರೋಲ್ ಇಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸೊ ಬಿ ಅವೇರ್ ಫಾರ್ ಇಟ್ ಅನ್ನುವಂಥದ್ದು ಇದೆ. ಸೊ ಜೂನ್ ತಿಂಗಳಲ್ಲಿ ಏನನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನೋಡೋಣ. ಸೊ ಒಳ್ಳೇದಾಗ್ಲಿ ಎಲ್ಲರಿಗೂ ಅಂತ ಕೇಳ್ಕೊಳ್ತೀನಿ. ಸಾರಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರನ ನೀವು ಹುಡುಕೊಳ್ತೀರಾ. ಸೊ ಕೋರ್ಟ್ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಬರುವಂಥದ್ದು, ಸಾಕಷ್ಟು ಕಾಂಟ್ರಾಕ್ಟ್ಗಳು ಬರುವಂಥದ್ದು, ಜೊತೆಗೆ ನ್ಯಾಯಸಮ್ಮತವಾದಂತಹ ತೀರ್ಪು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ನ್ಯಾಯಕ್ಕೆ ನ್ಯಾಯ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸಮಥಿಂಗ್ ವೆಲ್ ಪೇಪರ್ ಏನೋ ಸಿಗುತ್ತೆ ಅನ್ನುವಂಥದ್ದು ಇದೆ. ಸಾಕ್ಷಿ ಪುರಾವೆಗಳು ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ತುಂಬಾ ಬೇಜಾರಲ್ಲಿ ಇರೋರಿಗೆ, ತುಂಬಾ ದುಃಖದಲ್ಲಿ ಇರೋರಿಗೆ, ಟೆನ್ಷನ್ ಅಲ್ಲಿ ಇರೋರಿಗೆ, ಆಂಗ್ಸೈಟಿಲಿ ಇರೋರಿಗೆ ಅದರಿಂದ ಹೊರಬರುವಂತ ಮಾರ್ಗ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮನೆಯಲ್ಲಿ ಎಸ್ಪೆಷಲಿ ಕಿಟಕಿ ಪಕ್ಕ ಏನಾದ್ರು ಕೂತಿದ್ರೆ ಹಾಗೆ ಕುತ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಸಿಡಿಲು ಬಡಿಯುವಂತ ಸಾಧ್ಯತೆಗಳು ಇದೆ. ನಿಮ್ಮ ಹಳೆ ಮನೆ ಅಥವಾ ಹೊಸ ಮನೆ ಅಥವಾ ಹೆಚ್ಚು ಮಳೆ ಬರುವಂತ ಸಂದರ್ಭದಲ್ಲಿ ಹೊರಗಡೆ ಹೋಗ್ಬೇಡಿ, ಸಿಡಿಲು ಬಡಿಯುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಮನೇಲೇ ಇರಿ. ಮಳೆ ಬಂತು, ಮನೇಲೆ ಕೂತು ಏನ್ ಮಾಡ್ಲಿ ಅನ್ನೋರಿಗೆ ಚಿಂತೆ ಬೇಡ. ಹೊಸ ಜಾಗ, ಹೊಸ ಅವಕಾಶಗಳು, ಹೊಸ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಹೊಸ ಜೀವನಕ್ಕೆ, ಹೊಸ ಬದುಕಿಗೆ ಹೊಸ ಉತ್ಸಾಹ ನಿಮ್ಗೆ ಬರ್ತಾ ಇದೆ. ನಿಮ್ಮ ಕನಸಿನ ಕಾಮನ ಬಿಲ್ಲು ನಿಮಗೆ ಸಿಗ್ತಾ ಇದೆ, ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ನಿಮ್ಮ ಜೀವನಕ್ಕೆ ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಹೀಲಿಂಗ್ ಎಲ್ಲವೂ ಕೂಡ ಬರ್ತಾ ಇದೆ. ಜೊತೆಗೆ ನಿಮ್ಮ ಡ್ರೀಮ್ ಹೌಸಿಗೆ ನೀವು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ಅನ್ನುವಂಥದ್ದು ಇದೆ. ಸೊ ಎಸ್, ಹೊಸ ಅವಕಾಶಗಳು, ಹೊಸ ಯಶಸ್ಸು ಮತ್ತೆ ಹೊಸ ಖುಷಿ ಎಲ್ಲವೂ ಕೂಡ ಬರ್ತಾ ಇದೆ. ಚಿಂತೆ ಮಾಡ್ತಾ ಇದ್ರಲ್ಲ, ಆ ಚಿಂತೆ ಎಲ್ಲ ದೂರ ಆಗುವಂತ ಸಾಧ್ಯತೆಗಳು ಇದೆ. ಮೂರನೇದು, ಸಾಕಷ್ಟು ನೆಗೆಟಿವಿಟಿ ಇದೆ, ಸಾಕಷ್ಟು ಫೈನಾನ್ಷಿಯಲಿ ತೊಂದರೆಗಳು ಮಾಡ್ತಿದ್ದಾರೆ. ನಿಮ್ಮ ಆಸ್ತಿ ವಿಚಾರ, ತಗಾದೆ ವಿಚಾರದಲ್ಲಿ ಮೋಸ ಮಾಡ್ತಾರೆ, ಅಥವಾ ನಿಮ್ಮ ದುಡ್ಡುಗಳನ್ನ, ನಿಮ್ಮ ಖಜಾನೆನ, ನಿಮ್ಮ ಒಂದಷ್ಟು
ಟ್ರೆಷರ್‌ನ ಎಲ್ಲಾನು ಕೂಡ ದೋಚ್ಕೊಂಡು ಹೋಗುವಂಥ ಪ್ರಯತ್ನದಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಕಂಪನಿ ಅಂಡ್ ಕಂಪನೀಸ್ ಮೋಸ ಮಾಡ್ತವೆ ಅನ್ನುವಂಥದ್ದು ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಎಲ್ಲೋ 30/60 ಅಥವಾ ಡಬಲ್ ಡಿಜಿಟ್ ಅಲ್ಲಿ ಇರುವಂಥ ಒಂದಷ್ಟು ಲಿಟಿಗೇಷನ್ ಅಲ್ಲಿ ಇರುವಂಥ ಸೈಟ್ಗಳು ಕೂಡ ತೊಂದರೆ ಆಗ್ತವೆ, ಮೋಸ ಹೋಗ್ತೀರಾ, ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಒಂದಷ್ಟು ಕಳ್ಳತನ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೋ ನಿಮ್ಮ ಮನೆಯ ಬಾಗಿಲನ್ನ ಒಡೆದು ಅಥವಾ ಬೀರುನ ಒಡೆದು ಏನೋ ತಗೊಂಡು ಹೋಗ್ತಾರೆ ಅನ್ನುವಂಥದ್ದು ಇದೆ. ಬಟ್ ಎಲ್ಲದಕ್ಕೂ ತೀರ್ಪು ಕೊಡೋದು ಹೇಗೆ ಅನ್ನುವಂಥದ್ದು ಯೂನಿವರ್ಸಿಗೆ ಗೊತ್ತಿದೆ. ಹಾಗಾಗಿ ಯಾರ್ದೋ ಮುಖಾಂತರ ನಿಮ್ಮ ಜೀವನಕ್ಕೆ, ನಿಮ್ಮ ಬದುಕಿಗೆ ಒಂದು ತೀರ್ಪನ್ನ ಕೊಡುತ್ತೆ ಅನ್ನುವಂಥದ್ದು ಇದೆ. ಒಂದು ರಕ್ಷೆ ಕೂಡ ನಿಮ್ಗೆ ಕೊಡುತ್ತೆ. ಅವ್ರು ನಿಮ್ ದುಡ್ಡನ್ನ ತಗೊಂಡು ಹೋಗ್ಬೋದು, ನಿಮ್ಮ ಅದೃಷ್ಟನಲ್ಲ ಅನ್ನುವಂಥದ್ದು ಇದೆ. ಸೊ ಬ್ಯಾಲೆನ್ಸಿಂಗ್ ಎನರ್ಜಿಗೆ ಬನ್ನಿ, ಜೊತೆಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಜೊತೆಗೆ ಒಂದು ರಕ್ಷೆ ಕೂಡ ನಿಮ್ಮ ಮನೆಗೆ ನಿಮ್ಗೆ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ಸಾಧ್ಯ ಆದ್ರೆ ಮನೆಗೆ CCTV ಮತ್ತೆ ಸೈರನ್ ಅನ್ನ ಅಳವಡಿಸ್ಕೊಳ್ಳಿ. ಕಳ್ಳಕಾಕರ ಹಾವಳಿ ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದೆ. ನೆಗೆಟಿವಿಟಿ ಮುಖಾಂತರ ಏನೇನ್ ತೊಂದ್ರೆ ಮಾಡಿದ್ರು, ಅದು ಯಾರು ಮಾಡಿದ್ರು ಅನ್ನೋದು ಗೊತ್ತಾಗತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಕೋಪನೂ ಬೇಡ, ಬೇಜಾರು ಬೇಡ. ಸೊ ಋಣ ಎಷ್ಟಿರುತ್ತೋ ಅಷ್ಟು ನಿಮ್ಗೆ ಸಿಕ್ಕೇ ಸಿಗತ್ತೆ. ಯಾರು ದೋಚ್ಕೊಂಡು ಹೋಗಿದ್ದಾರೋ ಮುಂದಿನ ದಿನಗಳಲ್ಲಿ ಅವರು ವಾಪಸ್ ಕೊಡ್ತಾರೋ ಇಲ್ವೋ ಅದ್ರ ಬಗ್ಗೆ ಇಲ್ಲಿ ಕ್ಲಾರಿಟಿ ಇಲ್ಲ. ಬಟ್ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ, ನಿಮ್ಮ ಆರೋಗ್ಯದ ಕಡೆ ಗಮನನ ಕೊಡಿ. ಸೊ ಏಜ್ ಮ್ಯಾಟರ್ ಆಗತ್ತೆ. ಸೊ ನಿಮ್ಮ ವಯಸ್ಸನ್ನ ಮತ್ತೆ ನಿಮ್ಮ ಮನಸ್ಸನ್ನ ಸರಿಯಾಗಿ ತಗೊಳ್ಳಿ, ಇಟ್ಕೊಳ್ಳಿ, ನೋಡ್ಕೊಳ್ಳಿ ಅನ್ನುವಂಥ ರೀತಿಲಿ ಇದೆ ಇಲ್ಲಿ. ಸೊ ಐ ನೋ ವಾಟ್ ಐ ಮೀನ್ ಟು ಸೇ, ಯು ನೋ ವಾಟ್ ಯು ವಾಂಟ್ ಟು ರಿಯಲೈಸ್. ಸೊ ಸಾಕಷ್ಟು ವಿಚಾರಗಳಲ್ಲಿ ಬ್ಯಾಲೆನ್ಸಿಂಗ್ ಎನರ್ಜಿಗೆ ಬನ್ನಿ ಅನ್ನುವಂಥದ್ದು ಇದೆ. ಯು ನೀಡ್ ಟು ಪ್ರೊಟೆಕ್ಟ್ ಸಮ್ವನ್ ಅಂಡ್ ಯು ನೀಡ್ ಪ್ರೊಟೆಕ್ಷನ್ ಅಂಡ್ ಯು ನೀಡ್ ಟು ಗಿವ್ ಸಮ್ ಪ್ರೊಟೆಕ್ಷನ್ ಟು ಸಂಬಡಿ ಎಲ್ಸ್. ಇದಿಷ್ಟು ಇದೆ ಇಲ್ಲಿ. ಸೊ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಸಾಕಷ್ಟು ಬದಲಾವಣೆನ ನಿರೀಕ್ಷೆ ಮಾಡ್ಬೋದು. ಹೊಸ ಪ್ರೀತಿ, ಹೊಸ ಬದುಕು ಎಲ್ಲ ಬರ್ತಿದೆ. ಡೀಟೇಲ್ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿ ಇರಲಿ ಅಂತ ಕೇಳ್ಕೊಳ್ತಾ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. The Sri Vagdevi Tarot channel is so glad to see you again. Thank you for watching our tarot card readings today.